24 hours ಇರಬೇಕಿಲ್ಲ. ಯಾವ ಮಕ್ಕಳು ಇವಕ್ಕೆ ಹಗಲು ರಾತ್ರಿ ಏನು ಇಲ್ಲ, ಇವಕ್ಕೆ ಡಿಫ್ರೆನ್ಸ್ ಏನಿಲ್ಲ ಇವಕ್ಕೆ. ಮತ್ತು ಹಸಿವು ಅಂತ ಯಾವ ಕೇಳೋವಿಲ್ಲ, ನೀವು ಕೊಟ್ಟರೆ ತಿಂತವೆ, ಇಲ್ದಿದ್ರೆ ಹಂಗೆ ಸತ್ತೋಗ್ತವೆ. ಆ ಥರದ ಪರಿಸ್ಥಿತಿಯಲ್ಲಿರೋ ಮಕ್ಕಳೇ ನಮ್ಮಲ್ಲಿ. 2 ವರ್ಷ ಅಷ್ಟೇ ಉಳ್ಕೊಳ್ಳಲಿಲ್ಲ. ಈ ಮಕ್ಕಳಿಗೆ ಇನ್ನೊಂದು ಪಿಟ್ಸ್ ಬರೋದ್ರಿಂದ ಗಾರ್ಡಿನಲ್ಸು ಸಜೆಸ್ಟೆಡ್ ಟ್ಯಾಬ್ಲೆಟ್ ಕೊಡಲೇಬೇಕು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನಿವತ್ತೊಂದು ವಿಶೇಷವಾದಂಥ ಸ್ಟೋರಿ ಮೂಲಕ ಅಥವಾ ವಿಶೇಷವಾದಂಥ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ನಾವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂಥ ವಿಡಿಯೋ ಇದು. ಪ್ರತಿದಿನ ಸಾಕಷ್ಟು ಸುದ್ದಿಗಳಿಗೆ ಸಂಬಂಧಪಟ್ಟಾಗ ಚರ್ಚೆ ಮಾಡ್ತಿರ್ತೀವಿ. ರಾಜಕೀಯ, ಕ್ರೈಮು, ಸಿನಿಮಾ, ಮತ್ತೊಂದು ಮಗದೊಂದು ಎಲ್ಲವನ್ನು ನೋಡ್ತಿರ್ತೀವಿ. ಆದರೆ ಅದೆಲ್ಲವನ್ನು ಕೂಡ ಮೀರಿದಂತಹ ಸ್ಟೋರಿ ಇದು. ಬಂಧುಗಳೇ, ಈ ವಿಡಿಯೋ ನೋಡ್ತಾ ಇದ್ದಾಗ ಅಥವಾ ಇಲ್ಲಿನ ಚಿತ್ರಣ ನೋಡ್ತಾ ಇದ್ದಾಗ ನಾವೆಲ್ಲರೂ ಕೂಡ ದೇವರಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ನಾವೆಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಕೊರಗ್ತಾ ಇರ್ತೀವಿ, ನನಗೆ ಅದಿಲ್ಲ ಇದಿಲ್ಲ ಅಂಥೇಳಿ. ಆದರೆ ಈ ಮಕ್ಕಳನ್ನು ನೋಡ್ತಾ ಇದ್ದಾಗ ನಮಗೆ ಅನಿಸುವಂಥ ಸಂಗತಿ ಏನಪ್ಪ ಅಂದರೆ, ದೇವರು ದೊಡ್ಡವನು ನಮ್ಮ ವಿಚಾರದಲ್ಲಿ. ದೇವರು ನಮಗೆಲ್ಲವನ್ನೂ ಕೂಡ ಕೊಟ್ಟುಬಿಟ್ಟಿದ್ದಾನೆ, ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ. ಬಂಧುಗಳೇ, ನಾನಿವತ್ತು ಶೇಷಾದ್ರಿಪುರಂ ಸಮೀಪ ಇರುವಂಥ ಮಾತೃಶ್ರೀ ಮನೋವಿಕಾಸ ಕೇಂದ್ರ ಎನ್ನುವಂಥ ಒಂದು ಸಂಸ್ಥೆಯಲ್ಲಿ ಇದ್ದೇನೆ. ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಲೋಕೇಶ್ವರ್ ಅವರು ನಡೆಸ್ತಾ ಇರುವಂತಹ ಸಂಸ್ಥೆ ಇದು. ಅದ್ಭುತವಾದಂಥ ಪುಣ್ಯದ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಅದು ಎಷ್ಟು ಹೇಳಿದ್ರೂ ಕೂಡ ಸಾಲದು. ಒಂದಷ್ಟು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ, ನಿಮಗೆ ಆಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ವಿಶೇಷ ಚೇತನ ಮಕ್ಕಳು. ಈ ಮಕ್ಕಳು ಎಲ್ಲಿ ಇವರಿಗೆಲ್ಲರಿಗೂ ಕೂಡ ಸಿಕ್ಕಿದ್ದು ಅಂದರೆ, ಅಪ್ಪ ಅಮ್ಮ ಹೆತ್ತಾದ ಬಳಿಕ ಮಕ್ಕಳು ಹೀಗೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲೋ, ರೈಲ್ವೆ ಸ್ಟೇಷನಲ್ಲೋ, ಇನ್ನೊಂದು ಕಡೆನೋ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಿಟ್ಟು ಹೋದಂಥ ಮಕ್ಕಳು, 6 ತಿಂಗಳಿಗೆ ಬಿಟ್ಟು ಹೋದಂಥ ಮಕ್ಕಳಿದ್ದಾರೆ. 1 ವರ್ಷಕ್ಕೆ, 1.5 ವರ್ಷಕ್ಕೆ, 2 ವರ್ಷಕ್ಕೆ ಆ ಸಂದರ್ಭದಲ್ಲಿ ಬಿಟ್ಟು ಹೋಗಿರುವಂಥ ಮಕ್ಕಳಿದ್ದಾರೆ. ಹೆಚ್ಚು ಕಡಿಮೆ 20 ವರ್ಷದ ಹಿಂದೆ ಅಥವಾ ಒಂದು 21 ವರ್ಷದ ಹಿಂದೆ ಶುರು ಮಾಡಿದಂಥ ಸಂಸ್ಥೆ ಇದು. ಚಿಕ್ಕ ಮಕ್ಕಳಿಂದ ಹಿಡಿದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, 1 ವರ್ಷದ ಮಕ್ಕಳಿಂದ ಹಿಡಿದು 40 ವರ್ಷದವರೆಗಿನ ಅವರು ಕೂಡ ಇಲ್ಲಿದ್ದಾರೆ. ಅವರೆಲ್ಲರೂ ಕೂಡ ವಿಶೇಷ ಚೇತನರು. ಅವರಿಗೊಂದಷ್ಟು ಕಲಿಕೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಬೇರೆ ರೀತಿಯಲ್ಲಿ ಬದುಕು ರೂಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರ ದೃಶ್ಯವನ್ನು ನೋಡ್ತಿದ್ದಾಗ ನಮಗೊಂದು ರೀತಿಯಲ್ಲಿ ಕರುಳು ಹಿಂಡು ಬಿಡುತ್ತೆ. ಇಂಥದ್ದೊಂದು ಬದುಕಿದೆಯಾ ಅಥವಾ ಇಂಥದ್ದೊಂದು ಲೋಕ ಇದೆಯಾ ಅಂತ. ನಾವೆಲ್ಲರೂ ಕೂಡ ಅಂದ್ಕೊಂಡಿರುವಂಥ ಬದುಕು, ನಾವು ಅಂದ್ಕೊಂಡಿರುವಂಥ ಪ್ರಪಂಚವೇ ಬೇರೆ, ಆದರೆ ಅದನ್ನು ಮೀರಿದಂಥ ಪ್ರಪಂಚ ಇದು, ಅದನ್ನು ಮೀರಿದಂಥ ಲೋಕ ಇದು. ಈ ರೀತಿಯಾಗಿ ಹೆಚ್ಚು ಕಡಿಮೆ 110 ಮಂದಿಗೆ ಇಲ್ಲಿ ಬದುಕು ಕಟ್ಟಿಕೊಡುವಂಥ ಕೆಲಸವನ್ನು ಅಥವಾ ಒಂದು ಪುಣ್ಯದ ಕೆಲಸವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಲೋಕೇಶ್ವರ್ ಅವರು ತಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಕೊಂಡು ಮಾಡ್ತಾ ಇದ್ದಾರೆ. ಅದೆಷ್ಟೇ ನಾವು ಅವರಿಗೆ ಥ್ಯಾಂಕ್ಸನ್ನು ಹೇಳಿದ್ರು ಅಥವಾ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ಕೂಡ ಕಡಿಮೆ ಅಂತ ಅನಿಸುತ್ತೆ. ಎಲ್ಲರಿಗೂ ಕೂಡ ನೀಟಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯೋಚನೆ ಮಾಡಿ ಅಥವಾ ಒಂದು ಊಹೆಯನ್ನು ಮಾಡ್ಕೊಳ್ಳಿ, ಅಪ್ಪಿ ತಪ್ಪಿ ಏನಾದರೂ ಈ ಮಕ್ಕಳು ಇಲ್ಲಿಗೆ ಬರದೇ ಇದ್ದಿದ್ರೆ ಅಥವಾ ಇವತ್ತು ಅವರಿಗೆ ಇಲ್ಲಿ ಬದುಕನ್ನು ಕಟ್ಕೊಳ್ಳೋಕ್ಕೆ ಅವಕಾಶ ಸಿಗದೇ ಇದ್ದಿದ್ರೆ ಈ ಮಕ್ಕಳ ಸ್ಥಿತಿ ಹೇಗಾಗ್ತಿತ್ತು ಅಥವಾ ಮಕ್ಕಳ ಪರಿಸ್ಥಿತಿ ಹೇಗಾಗ್ತಾ ಇತ್ತು ಅಂತ. ಇನ್ನು ತೋರಿಸ್ತಾ ಹೋಗ್ಬಿಟ್ರೆ ಬಹಳ ಇದೆ, ಒಂದಷ್ಟು ದೃಶ್ಯಗಳನ್ನು ತೋರಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ಮಕ್ಕಳು. ಒಂದಷ್ಟು ಮಕ್ಕಳು ಬೆಡ್ ರಿಡನ್, ಅಂದರೆ ಎದ್ದು ಓಡಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಒಂದಷ್ಟು ಮಕ್ಕಳು ಇವರು ಹೇಳ್ಕೊಟ್ಟಿದ್ದನ್ನು ಬರೀತಾರೆ, ಒಂದಷ್ಟು ಹೇಳ್ಕೊಟ್ಟಿದ್ದನ್ನು ಓದುವಂಥ ಸ್ಥಿತಿಯಲ್ಲಿದ್ದಾರೆ. ನೋಡ್ತಾ ಇದ್ದೀರಿ, ಒಂದೊಂದು ಮಕ್ಕಳು ದೇವರ ಮಕ್ಕಳೇ ನೋಡಿ. ಇಂತಹ ಮಕ್ಕಳನ್ನು ಸಾಕೋದು, ಸಲಹೋದು ಅಂದರೆ ಅದು ಸುಲಭದ ಕೆಲಸ ಅಲ್ವೇ ಅಲ್ಲ. ನಾನು ಆರಾಮಾಗಿ ಇವತ್ತಿಲ್ಲಿ ಭಾಷಣ ಮಾಡ್ತಾ ಇದ್ದೇನೆ, ಅದು ಪುಣ್ಯದ ಕೆಲಸ, ಅದ್ಭುತ ಕೆಲಸ, ಹಾಗೆ ಹೀಗೆ ಅಂತ. ಆದರೆ ಪ್ರತಿದಿನ ಈ ಮಕ್ಕಳ ಜೊತೆಗೆ ಕಾಲ ಕಳೀತಾರಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದು ಎಂತಹ ಕೆಲಸ ಅಂತ. ಎಷ್ಟು ಏನು ಹೇಳಿದ್ರು ಕೂಡ ಕಡಿಮೆನೆ. ಸ್ವತಃ ಲೋಕೇಶ್ವರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಈ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ. ಯಾವಾಗ ಸಂಸ್ಥೆ ಕಟ್ಟಿದ್ರು, ಏನೇನು ಸವಾಲುಗಳಿದೆ, ಏನು ಎತ್ತ ಅಂಥೇಳಿ. ಸರ್, ಮೊದಲಿಗೆ ಅಭಿನಂದನೆ. ಇದು ನೋಡ್ತಾ ಇದ್ದಾಗ ನಮ್ಗೆ ಅನಿಸುತ್ತೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ನಿಮ್ಮ ಸಿಬ್ಬಂದಿ ಎಲ್ಲ ಮಾತಾಡ್ಸ್ದಾಗ ಅವ್ರು ಹೇಳ್ತಾ ಇದ್ರು ಹೆಚ್ಚು ಕಡಿಮೆ 110 ಮಂದಿ ಇದ್ದಾರಂತ. ಯಾವಾಗ ಶುರುವಾಯಿತು, ಯಾವಾಗ ಇಂಥದ್ದು ಯೋಚನೆ ಬಂತು ನಾ ಇಂಥ ಕೆಲಸ ಮಾಡಬೇಕು ಅಂತೇಳಿ? ಯಾಕೆ ಮಾಡಿದ್ರಿ ನೀವು? ಇದು ಕಾರ್ಯಕ್ರಮ ಏನು NGO ಇಲ್ಲಿ ಪ್ರಾರಂಭ ಆಗಿದೆ, ಅದು ನಾನು ಈ ಊರಿಗೆ ಬೆಂಗಳೂರು ಸಿಟಿಗೆ ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಆಗಿ 2006ರಲ್ಲಿ ಬಂದಾಗ 1 ವರ್ಷದ ಹಿಂದೆ ಅಷ್ಟೇ ಇಲ್ಲಿ ಪ್ರಾರಂಭ ಆಗಿತ್ತು. ಆವಾಗ ನಮ್ಮ ಸೀನಿಯರ್ ಆಫೀಸರ್ ಬೆಟ್ಟೇಗೌಡರು ಅಧ್ಯಕ್ಷತೆಯಲ್ಲಿ ನಮ್ಮ ಬಸವರಾಜ್ ಅಂತ ಇಲ್ಲಿ ಹೊರಗಡೆ ಹೋಗಿದ್ದಾರೆ, ಅವರು ಸೆಕ್ರೆಟ್ರಿ, ನಮ್ಮ ಸ್ವರ್ಣ ಇವರು ಒನ್ ಆಫ್ ದಿ ಇಂಪಾರ್ಟೆಂಟ್ ಪರ್ಸನ್, ಇವರು ಸೆಕ್ರೆಟ್ರಿನೇ. ಇವ್ರುಗಳು ಪ್ರಾರಂಭ ಆಗಿ ಒಂದು 12 ಮಕ್ಕಳಿದ್ವು ಅವಾಗ ನಾನು ಇಲ್ಲಿ ಬಂದಾಗ. ಆಮೇಲೆ ಇದು ಈಗ 21 ವರ್ಷ ತಲುಪಿದೆ, ಈಗ 112 ಮಕ್ಕಳು ಆಗಿದ್ದಾವೆ. ನಮ್ಮ ಅವರು ಬೆಟ್ಟೇಗೌಡರು ನಮ್ಮ ಇವ್ರುಗಳ್ದೇನು ಅಧ್ಯಕ್ಷತೆ ಮತ್ತು ನಾನು ವೈಸ್ ಪ್ರೆಸಿಡೆಂಟ್ ಆಗಿ, ಮತ್ತು ಗೋಪಾಲ್ ಹೊಸೂರು IGP ರಿಟೈರ್ಡ್ ಅವರು ಇದಕ್ಕೆ ಪೋಷಕರಾಗಿ, ಮತ್ತು ಇನ್ನು ಅನೇಕ ಹಿರಿಯರಿದ್ದಾರೆ. ಅವರೆಲ್ಲರೂ
ಈ ಕಾರ್ಯಕ್ರಮದಲ್ಲಿ ಭಾಗಿ. ಇಲ್ಲಿ ನಮಗೆ ಇದು ಮೂಲ ಸಪೋರ್ಟ್ ಆಗ್ತಾ ಇರೋದು ಗೌರ್ಮೆಂಟ್ಗಿಂತಲೂ ಜಾಸ್ತಿ ಈ ಸುತ್ತಮುತ್ತಲ ಜೈನ್ ಸಮುದಾಯ, ಮುಖ್ಯವಾಗಿ ಹೇಳ್ತೀನಿ, ಜಾಸ್ತಿ ನಮಗೆ ಸಪೋರ್ಟ್ ಆಗಿ ಇಲ್ಲಿ ಕೆಲಸ ಮಾಡ್ತಿದೆ. ಅದರಲ್ಲೂ ಮುಖ್ಯವಾಗಿ ಮುಂದಕ್ಕೆ ಹೋದರೆ ಸ್ವಲ್ಪ ದೊಡ್ಡವ್ರುಗಳು ಲೆಕ್ಕ ಹಾಕೊಂಡ್ರೆ ದಿನೇಶ್ ಗುಂಡೂರವರು, ಅವ್ರ ಕುಟುಂಬ ರೆಗ್ಯುಲರ್ ಇಲ್ಲಿಗೆ ಡೋನರ್ಸು. ಈಗ ದಿವಂಗತರಾದ ಜಗದೀಶ್ ಅಂತ MLA ಅವರು, ಮತ್ತು ಈಗ ಸೋಮಣ್ಣ ಅವ್ರ ಮಕ್ಕಳು ನಮಗೆ ನಿರಂತರವಾಗಿ, ಎಂಬಾಸಿ ಗ್ರೂಪ್ ಅವರು, ಮೈಕ್ರೋ ಲ್ಯಾಬ್ ಅವರು, ಏನು ಸ್ವಲ್ಪ ದೊಡ್ಡ ದೊಡ್ಡ ವರ್ಗ ಇದೆ, ಅವರು ರೆಗ್ಯುಲರ್ ಸಹಾಯ ಇಲ್ಲಿಗೆ ಮಾಡ್ತಾಯಿದ್ದಾರೆ. ಮತ್ತು ನಾನು ಅವಾಗಿದ್ದಾಗ ಇಲ್ಲೆಲ್ಲ ಸ್ಟಾರ್ ಹೋಟೆಲ್ಸು ಅಲ್ಲೆಲ್ಲರಿಗೂ ಅವ್ರ ಕಾರ್ಯಕ್ರಮಗಳು ಲೈಕ್ ಊಟದಬ್ಬ ಮತ್ತೊಂದು ಅದೆಲ್ಲ ಇಲ್ಲಿ ಮಾಡ್ಕೊಂಡಂಗೆ ಒಂದು ಮಾಡಿದ್ರಿಂದ ಒಂದು ಆದಾಯ ಒಂದಷ್ಟು ಇಲ್ಲಿ ಕಂಟಿನ್ಯೂಸ್ ಆಗಿದೆ. ಇಲ್ಲಿ ಮಕ್ಕಳಿಗೆ ಇಲ್ಲಿ ಒಂದಷ್ಟು ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಅವಕಾಶ ಆಗ್ತಿದೆ. ಈಕೆಗೂ ಸ್ಟೇಟ್ ಅವಾರ್ಡು ಸಿಕ್ತು, ಬಸವರಾಜ್ಗೂ ಸ್ಟೇಟ್ ಅವಾರ್ಡು ಸರ್ಕಾರ ಕೊಟ್ಟಿದೆ ಅವ್ರ ಸರ್ವಿಸನ್ನೆಲ್ಲ ಮೆಚ್ಚಿ. ಯಾಕಂದ್ರೆ ರಿಯಲ್ ಸರ್ವಿಸ್ ಅವ್ರದ್ದೇನೆ ಇಲ್ಲೆಲ್ಲ 24 hours ಇರಬೇಕಿಲ್ಲ. ಯಾವ ಮಕ್ಕಳಿಗೆ ಹಗಲು ರಾತ್ರಿ ಏನು ಇಲ್ಲ, ಇವಕ್ಕೆ ಡಿಫ್ರೆನ್ಸ್ ಏನಿಲ್ಲ ಇವಕ್ಕೆ. ಮತ್ತು ಹಸಿವು ಅಂತ ಯಾವ ಕೇಳೋವಿಲ್ಲ, ನೀವು ಕೊಟ್ಟರೆ ತಿಂತವೆ, ಇಲ್ದಿದ್ರೆ ಹಂಗೆ ಸತ್ತೋಗ್ತವೆ. ಆ ಥರದ ಪರಿಸ್ಥಿತಿಯಲ್ಲಿರೋ ಮಕ್ಕಳೇ ನಮ್ಮಲ್ಲಿ. ಹತ್ರ ಒಂದು 17 ಮಕ್ಕಳು ಬೆಡ್ ರಿಡನ್ನೇ ಈ ಥರದವೆ ಒಳಗೂ ಇದ್ದಾವೆ. ಇವ್ರಿಗೆ ನೀವು ಅವ್ರು ಏನು ಕೇಳೋದೇ ಇಲ್ಲ, ನಿಮ್ಮನ್ನ ನೀವು ಕೊಟ್ಟರೆ ಅದು ಉಂಟು ಟೈಮು, ಇಲ್ದಿದ್ರೆ ಏನಿಲ್ಲ. ಅದು ಅಡುಗೆ ಕಿಚನ್ದು. ಹಾಗಾಗಿ ಇನ್ನು ಮೇಲ್ಗಡೆ ಇದ್ದಾರೆ. ಓಕೆ ಸರ್, ಇಲ್ಲಿ ಏನೇನಾಗುತ್ತೆ ಸರ್ ಈಗ ಮಕ್ಕಳಿಗೆ? ಅಂದರೆ ಇವ್ರಿಗೆ ಸಾಮಾನ್ಯವಾಗಿ ಏನೋ ಅಂದರೆ ಈ ಥರದ ಮಕ್ಕಳಿಗೆ ಪಿಟ್ಸು ಕಾಮನ್ನು. ಪಿಟ್ಸು, ಆ ಪಿಟ್ಸು ಬಂದಾಗ ಗಾಯಗಳು ಮಾಡ್ಕೊಂಬಿಡ್ತಾರೆ, ಕೈ ಫ್ರ್ಯಾಕ್ಚರು ಆಗೋಗ್ಬಿಡುತ್ತೆ ಬಿದ್ದು ಎಲ್ಲ ನಮ್ಮಲ್ಲಿ ಮಕ್ಕಳಿಗೆ. ಹಾಗಾಗಿ ಆ ಮಕ್ಕಳನ್ನ ಎಲ್ಲರೂ 24 hours ವಾಚ್ ಮಾಡಬೇಕು. ಇವಕ್ಕೆ ರಾತ್ರಿನೂ ಹಗಲು ರಾತ್ರಿನೇ, ಇವ್ರಿಗೆ ಡಿಫ್ರೆನ್ಸ್ ಏನಿರೋದಿಲ್ಲ. ಈಗ ಮಲಗ್ತಾರೆ, ರಾತ್ರಿ ಎದ್ದಿರ್ತಾರೆ, ರಾತ್ರಿ ಎದ್ದರೆ ಮತ್ತೆ ಮಲಗಿರ್ತಾರೆ. ಇವ್ರಿಗೆ ಟೈಮು ಕೆಲಸದವ್ರಿಗೆ ಕಷ್ಟ. ಹಾಗಾಗಿ ಒಂಥರ ಇದು ಟೋಟಲಿ ಸ್ಯಾಕ್ರಿಫೈಸ್ ಲೈಫ್ ಇವ್ರುಗಳು ಇವ್ರು ಮಾಡ್ತಾ ಇರೋದು. ನಾವು ಆವಾಗವಾಗ ಸೂಪರ್ವಿಷನ್ನು, ಡೋನರ್ಸು, ಮತ್ತೊಂದು ಬೇರೆ ಅಫಿಷಿಯಲ್ ವರ್ಕ್ಸ್ಗಳು ಅದೆಲ್ಲ ಮಾಡಿಕೊಡೋ ಪ್ರಯತ್ನ ನಮ್ದು ಆಗ್ತಾ ಇರುತ್ತೆ ನಿರಂತರ. ಅಂದರೆ ಸರ್ ಮಕ್ಕಳಿಗೆ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ, ಮತ್ತೊಂದು ಅವರಿಗೆ ಸಣ್ಣ ಪುಟ್ಟದಾಗ ಕಲಿಯೋಕೆ ಸಾಧ್ಯ ಆದರೆ ಕಲಿಸುವಂಥ ವ್ಯವಸ್ಥೆ ಉಂಟು. ನಮ್ಮಲ್ಲಿ 2 ಮಕ್ಕಳು ಸೊಫಾಯದಲ್ಲಿ ಓದ್ತಾ ಇದ್ದಾರೆ, ಇನ್ನು 4 ಮಕ್ಕಳು ಬೆತನಿ ಎಲ್ಲ ಬೆತರ್ಸ್ ಅಲ್ಲಿ ಓದ್ತಾ ಇದ್ದಾರೆ. ಇನ್ನು ಕೆಲವು ಮಕ್ಳಿಗೆ ಇಲ್ಲೇ ನಮ್ಮ ಸ್ಪೆಷಲ್ ಟೀಚರ್ಸ್ ನಾವೇ ಪ್ರೈವೇಟಾಗಿ ಸಂಬಳ ಕೊಟ್ಟು ಇಟ್ಕೊಂಡ್ರು ಇರ್ತಾರೆ. ಗೌರ್ಮೆಂಟಿಂದ ಒಬ್ಬರೇ ಇರೋದಿಲ್ಲಿ, ಇನ್ನೆಲ್ಲ ಪ್ರೈವೇಟೇ. ನಾವುಗಳು ಸಂಬಳ ಕಾಡಿ ಬೇಡಿ ತಂದಿದ್ದಲ್ಲಿ ಕೊಡೋದು. ಅವ್ರುಗಳು ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡ್ತಾರೆ. ಯಾರ್ಯಾರಿಗೆ ಕೂತ್ಕೊಂಡು ಬರೆಯೋದು ಓದೋಕ್ಕೆ ಆಗುತ್ತೆ ಅಂಥವ್ರಿಗೆಲ್ಲ ಕೆಲಸ ಮಾಡಿಸ್ತಾರೆ. ಮತ್ತು ಅವ್ರಿಗೆ ಕೆಲವು ಕೈಗಾರಿಕೆಗಳು ಕಣ್ಣು ಪುಟ್ಟವು ಪೇಪರಲ್ಲಿ ಮಾಡೋದು, ಹ್ಯಾಂಡಿಕ್ರಾಫ್ಟ್ ಅದೆಲ್ಲದೂ ಕಲಿಸ್ಕೊಡ್ತಾರೆ ನಮ್ಮಲ್ಲಿ. ಆ ಎಲ್ಲ ಕೆಲಸಗಳು ನಮ್ಮಲ್ಲಿ ನಡೆಯುತ್ತೆ. ಓಕೆ, ಎಷ್ಟು ವರ್ಷದಿಂದ ಎಷ್ಟು ವರ್ಷ ಮಕ್ಕಳಿಗೆ ಮೆಮೊರಿ ಇಂಪ್ರೂವ್ ಮತ್ತು ಬ್ರೈನ್ ವರ್ಕ್ ಚೆನ್ನಾಗಿ ಆಗಬೇಕು ಅಂತ ಸುಮಾರು ಈಗ ಇವ್ರಿಗೆ ನೀವು ಆಡಿಸಿದ್ರೆ ಒಂದು 10 ರಿಂದ 15 ಪ್ರೇಯರ್ಸ್ನ ಕಂಟಿನ್ಯೂಸ್ ಆಗಿ ಆಡ್ತಾರೆ. 10 ರಿಂದ 15 ಕಂಟಿನ್ಯೂಸ್ ಆಗಿ ಆಡಿರ್ತಾರೆ. ಈತ ಯಾರು ನಿಮ್ಗೆ ಹೇಳ್ತೀನಿ, ಇದು ವಿಶೇಷ. ಆಕೆ ಮಗನೇ, ಅವ್ರ ಮಗ. ಓಕೆ, ಇವನನ್ನ ಸೇರಿಸಿ ಇವ್ರಿಗೊಬ್ಬ ಮಗಳು ಒಬ್ಬ ಮಗ ಇದ್ದಾರೆ, ನೆಲಮಂಗಲದವ್ರು. ಇವನ್ನ ಚಿಕ್ಕವನಿದ್ದ, ಇವನ್ನ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಈಕೆ ಬಂದವಳು. ಹಾಗೆ ಬೇರೆ ಮಕ್ಕಳನ್ನೆಲ್ಲ ನೋಡಿ ಈ ಮಗನು ಜೊತೆಗೆ ಅವ್ರನ್ನೂ ನೋಡ್ಕೊಳ್ಳೋಣ ಅಂತ ಇಲ್ಲೇ ಉಳ್ಕೊಂಬಿಟ್ರು. ಅವ್ರದ್ದು ಲೈಫ್ ಸ್ಟೋರಿ ಇಲ್ಲಿಗೆ ಆಗಿದ್ದು. ಅವರು ಇಲ್ಲಿ ಬಿಟ್ಟು ಹೋಗ್ಬೇಕು, ಇವನ್ನ ಸಾಕಾರ ನಮ್ಗೆ ಕಷ್ಟ ಅಂತ ಬಂದವರು ಬೇರೆ ಮಕ್ಕಳ ಪರಿಸ್ಥಿತಿ ನೋಡಿ ಅವತ್ತಿಗೆ ಅವರು ಇಲ್ಲೇ ಜೊತೆ ಉಳ್ಕೊಂಡು ಕೆಲಸ ಮಾಡಿ. ನಾನು ಅವ್ರು ಮಾತಾಡಿಸ್ಬೇಕು, ಸಪ್ರೇಟಾಗಿ ಮಾತಾಡಿಸ್ಬೇಕು. ಒಂದು ರೌಂಡ್ ಮೇಲ್ಗಡೆ ಹೋಗಿ ಬರೋಣ ಸರ್. ಅಂದರೆ ಈಗ ಎಷ್ಟು ವರ್ಷದಿಂದ ಎಷ್ಟು ವರ್ಷ ಮಕ್ಕಳಿದ್ದಾರೆ ಸರ್ ನಮ್ಮಲ್ಲಿ? 1 ತಿಂಗಳು 3 ತಿಂಗಳು ಮಗು ಒಂದಿತ್ತು, ಸಿರಿ ಅಂತ ಹುಡುಗಿ. ಅದು ಒಳಗಡೆ ಇನ್ನೊಂದು ಮಗು ತಂದು ಕರ್ಕೊಂಬಂದ. ಅದು 6 months ಬೇಬಿ ಏನೋ ಇತ್ತು ನಮಗೆ ಬಂದಾಗ. ಮೊದಲು 3 ತಿಂಗಳು ಬೇಬಿ ಇತ್ತು ನಮ್ಮಲ್ಲಿ, 3 months ಬೇಬಿ. ಅದು ಒಂದು 2 ವರ್ಷ ಇತ್ತು ನಮ್ಮಲ್ಲಿ. ಅದು ಒಂದು ಕಾಯಿಲೆ, ತಲೆ ಇಷ್ಟು ದಪ್ಪ ಇತ್ತು ಅದು. ಅದು ಕೊನೆಗಿಲ್ಲ, ಆಪ್ರೇಷನ್ ಮಾಡಿಸಿ 5 kg ಕಡಿಮೆನೂ ಮಾಡಿಸಿದ್ವು ಅದೆಲ್ಲ. ಆದರೆ ಅದು 2 ವರ್ಷನ 1.5-2 ವರ್ಷ ಅಷ್ಟೇ, ಉಳ್ಕೊಳ್ಳಲಿಲ್ಲ.
ಈ ಮಕ್ಕಳಿಗೆ ಇನ್ನೊಂದು ಪಿಟ್ಸ್ ಬರೋದ್ರಿಂದ ಗಾರ್ಡಿನಲ್ಸು ಸಜೆಸ್ಟೆಡ್ ಟ್ಯಾಬ್ಲೆಟ್ ಕೊಡಲೇಬೇಕು. ಸೊ ಅದೇನು ಮಾಡುತ್ತೆ, ಕಿಡ್ನಿ ಮೇಲೆ ಎಫೆಕ್ಟ್ ಮಾಡುತ್ತೆ. ನಮ್ಮಲ್ಲಿ 2-3 ಮಕ್ಕಳು ಕಿಡ್ನಿ ಫೇಲ್ಯೂರಲ್ಲೇ ಹೋಗ್ಬಿಟ್ಟು ಏನು ಮಾಡೋಕ್ಕಲ್ಲ, ಆಪ್ಷನ್ ಇಲ್ಲ ನಮಗೆ. ಇವ್ರ ಏಜನ್ನು 30-35 ಕಷ್ಟ. ಆಮೇಲೆ ಉಳಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಗಾರ್ಡಿನಲ್ಸು ಮತ್ತು ಬೇರೆ ಟ್ಯಾಬ್ಲೆಟ್ಸ್ ಕೊಡ್ತೀವಲ್ಲ, ಅದು ಕಿಡ್ನಿ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಒಂದು ಈ ಮಕ್ಳಿಗೆ ನಾವು ನೀಟ್ನೆಸ್ಸಲ್ಲಿ ಟ್ವೈಸ್ ಪರ್ ಡೇ ಮಿನಿಮಮ್ ಡೈಪರ್ ಚೇಂಜ್ ಮಾಡ್ತೇವೆ. ಇದೆಲ್ಲ ಕ್ಲೀನಿಂಗು ದಿನಕ್ಕೆ 3 ಸತಿ ವಾಶ್ ಆಗುತ್ತೆ. ಫುಡ್ಡು ನೀವು ಸ್ಟಾರ್ ಹೋಟ್ಲಲ್ಲೂ ಮೆಟೀರಿಯಲ್ಸ್ ತಂದು ಕೊಡೋದಿಲ್ಲ, ಆ ಥರದ ಮೆಟೀರಿಯಲ್ಸು ಮಕ್ಳಿಗೆ ಕೊಡೋದು ಊಟ. ನಾವು ಸಂದರ್ಭ ಬಂದಾಗ ನಾವು ಇಲ್ಲೇ ಜೊತೆಲಿ ಊಟ ಮಾಡ್ತೀವಿ ಇಲ್ಲಿ. ಅಥವಾ ಈಗ ಮಕ್ಳು ಯಾರಾದ್ರೂ ಕಂಪ್ಲೀಟ್ ಮನೋವಿಕಾಸ ಹೊಂದು ಸಾರ್ವಜನಿಕ ಗುರ್ಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ, ಆ ಥರದಲ್ಲಿ ಇನ್ನೂ ಇಲ್ಲ. ಅದೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಬಟ್ ಅವ್ರು ಈ ಸ್ಟೇಜಲ್ಲೇ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಹೇಗೆ ತಗೋಬೋದು ಅಂತ ಈಗಲೇ ಹೇಳೋಕ್ಕಾಗಲ್ಲ. ನಿಮ್ಗೆ ಅಂಥದ್ದೊಂದು ಗುರಿ ಇದೆ ಅಲ್ಲ, ಆಗಲೇಬೇಕಲ್ವಾ. ನಾವು ಸಾಹಸ ಇರೋದೇ ಅದಕ್ಕೆ ತಾನೆ. 100 ಮಕ್ಳು 1 ಮಗುನಾದ್ರೆ ಸಂತೋಷ ಅಲ್ವಾ, ಅದು ಆ ಪ್ರಯತ್ನ ಇದೆ. ಬಟ್ಟು ದೇವ್ರಿಚ್ಛೆ ಏನಾಯ್ತು, ಕಷ್ಟ ಕಷ್ಟ. ಬಂಧುಗಳೇ, ಈಗ ಮೇಲ್ಗಡೆ ಮಹಡಿಗೆ ಬಂದ್ವಿ. ಸ್ವಲ್ಪ ಬೇರೆ ರೀತಿ ಮಕ್ಕಳು ನಮಗಿಲ್ಲಿ ಕಾಣಿಸ್ತಾರೆ. ಇಲ್ಲೂ ಸಾಕಷ್ಟು ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಅಂದ್ರೆ ಈ ಮಕ್ಕಳು ಸ್ವಲ್ಪ ದೊಡ್ಡವ್ರು ಅಂತಾನ ಇಲ್ಲಿ? ಸ್ವಲ್ಪ ದೊಡ್ಡವರು, ಇನ್ನೂ ಸ್ವಲ್ಪ ನೋಡಿ, ಕೆಲವು ನೋಡಿ, ಅವನು ನಡೆಯೋಕ್ಕೆ ಆಗಲ್ಲ, ಅವನಿಗೆ ಇವನು ಕಾಣಲ್ಲ ನೋಡಿ. ಇವಳು ಅಷ್ಟೇ, ಅವಳಿಗೂ ನಡೆಯೋಕ್ಕಾಗಲ್ಲ ಆಗಲ್ಲ ನೋಡಿ. ಅಲ್ಲಿ ಅವನು ಹಂಗೆ. ಇವ್ರು ಯಾರಿಗೂ ಇದೇ ಮೂವ್ ಮಾಡೋಕ್ಕೆ ಆಗಲ್ಲ ಇವರು ನೋಡಿ. ಅವನು ಅಷ್ಟೇ, ಇವ್ರಿಗೆಲ್ಲ ಆಗೋದೇ ಇಲ್ಲ. ಕೆಳಗಡೆ ಯಾರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಚೂಚೂರು ಯಾರಾದ್ರೂ ಮಾತಾಡ್ತಾರ ಇದರಲ್ಲಿ? ಸರಿ ಹೇಳ್ತೀನಿ. ಅಲ್ಲ, ಇವನು ಮಾತಾಡ್ತಾನೆ, ಇವನು ಮಾತಾಡ್ತಾನೆ. ನಿಮ್ಮ ಹೆಸರೇನು? ಅವನು ಮೈಲ್. ಇವನು ಬದ್ನಿ ಸ್ಕೂಲ್ಗೆ ಹೋಗ್ತಾನೆ. ಓ, ಸ್ಕೂಲ್ಗೆ ಹೋಗ್ತಾನೇನು? ಅಲ್ಲಿ ಅಂಕಲ್ ಏನು ಕೇಳ್ತಾರೆ ಹೇಳ್ಬೇಕು. ನಿನ್ನ ಹೆಸರೇನು? ರೈಮ್ಸ್ ಹೇಳ್ತೀಯಾ? ಹೇಳು ಒಂದು ರೈಮ್ಸ್. ಗೋವಾವೆ ಕಮ್ಮಗೆ ಅನಲಂಡೆ ಇಟ್ಟಿ ಜನ್ನಿ ಒನ್ಸೋಕೆ ರೈನ್ ಗೋವಾವೆ. ಗುಡ್, ವೆರಿ ಗುಡ್. ಒಂದು ವೇಳೆ ಇಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅಥವಾ ಅಕ್ಷರವನ್ನ ಹೇಳ್ಕೊಡುವಂತ ಅಥವಾ ತಿದ್ದಿ ಬುದ್ಧಿ ಹೇಳುವಂತ ಟೀಚರ್ ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ಏನು ಕೆಲಸ ಮಾಡ್ತೀರಿ ನೀವು? ಸರ್, ನಾನು ಇಲ್ಲಿರೋ ಮಕ್ಕಳಿಗೆ ಬೇಸಿಕ್ ಅಂದರೆ ಎಲ್ಲ ಮಕ್ಕಳಿಗೂ ಬೇಸಿಕ್ ರೈಮ್ಸ್ ಹೇಳ್ಕೊಡೋದು, ಸ್ಟೋರಿ ಟೆಲ್ಲಿಂಗ್ ಹೇಳ್ಕೊಡೋದು, ಮತ್ತು ಅವರ ಬಟ್ಟೆಯನ್ನು ಅವರೇ ಮಡ್ಚಿಡುವಂತಹ ಕೆಲಸಗಳನ್ನ ಹೇಳ್ಕೊಡೋದು, ಪೇಪರ್ ಕ್ರಾಫ್ಟ್ ಮಾಡಿಸೋದು ಮಾಡ್ತಿದ್ದೀವಿ ಸರ್. ಎಷ್ಟು ಆತ್ಮತೃಪ್ತಿ ಇದೆ ಕೆಲಸ? ತುಂಬ ಇದೆ ಸರ್, ತುಂಬ ಖುಷಿ ಆಗುತ್ತೆ. ಆ ಮಕ್ಕಳ ಜೊತೆ ಬೆರೆಯೋದೇ ಒಂದು ರೀತಿ ಖುಷಿ ನಮಗೆ. ಅವರು ನಾವು ಹೇಳಿದ್ದಕ್ಕೆ ಅವರು ರೆಸ್ಪಾಂಡ್ ಮಾಡ್ತಾರಲ್ಲ, ಆ ರೆಸ್ಪಾಂಡ್ ಮಾಡೋದ್ರಲ್ಲೇ ನಮ್ಗೆ ತುಂಬ ಖುಷಿ ಇದೆ ಸರ್. ದೇವ್ರ ಮಕ್ಕಳು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಾವು ಕೂಗಿದ ತಕ್ಷಣ ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡ್ತಾರಲ್ಲ, ಅದೇ ಖುಷಿ. ಈಗ ನೋಡಿ, ಜಸ್ಟ್ ನೀಲೇಶ ತಿರ್ಗಿ ಈ ಕಡೆಗೆ ಹಾಯ್ ಮಾಡಿ ಸರ್, ನಮ್ಗೆ ಅಷ್ಟು ರೆಸ್ಪಾಂಡ್ ಮಾಡಿದ್ರೆ ನಮ್ಗೆ ಅದು ಖುಷಿ, ಅಷ್ಟು ಹೇಳಿದ್ರೆ ನಮ್ಗೆ ಅದು ಖುಷಿ ಆಗುತ್ತೆ. ಅಲ್ಲ, ಈಗ ನಮ್ಗೆ ನೋಡೋಕ್ಕೆ ಭಾಳ ಸುಲಭವಾಗಿ ಅಥವಾ ನಾವು ಸುಲಭವಾಗಿ ಮಾತಾಡ್ತೀವಿ, ಎಷ್ಟು ಸವಾಲಿದೆ, ಎಷ್ಟು ಚಾಲೆಂಜ್ ಇದೆ? ಚಾಲೆಂಜಿಂಗ್ ಸರ್. ಈ ಮಕ್ಳಿಗೆ ನಾವೀಗ ಏನು ಹೇಳ್ಕೊಟ್ಟಿದ್ದೀನಿ ರೈಮ್ಸು, ಅದು 3 days, ಮತ್ತು ಆಫ್ಟರ್ 3 days ನಾನು ಮತ್ತೆ ರೊಟೀನ್ ಫಸ್ಟಿಂದನೇ ಬರ್ತೀನಿ ಅವ್ರಿಗೆ, ಮತ್ತೆ ಬರ್ತೀನಿ ಫಸ್ಟಿಂದ. ಸ್ವಲ್ಪ ಏನಾದರೂ ಇಂಪ್ರೂವೈಸ್ ಆದರೆ ನಿಮಗೆ ಖುಷಿ ಆಗುತ್ತೆ? ತುಂಬ ಖುಷಿ. ಇಂಪ್ರೂವೈಸೇಷನ್ ಮಾಡ್ಕೋತಾರೆ ಕೆಲವು ಮಕ್ಳು ಮಾತ್ರ, ಎಲ್ಲ ಮಕ್ಕಳು ಅಲ್ಲ ಸರ್. ಅವರ ಮೆಂಟಲ್ ಎಬಿಲಿಟಿ ಎಷ್ಟಿದೆ ಅಷ್ಟು ಮಾತ್ರ ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯ ಅಷ್ಟೇ. ಈಗ ಬಹುತೇಕ ಇವ್ರ ಜೊತೆಗೆ ಕಾಲ ಕಳಿತೀರಿ ನೀವು? ಹೌದು ಸರ್, 10 to 5 ನಮ್ದು ಇವ್ರ ಜೊತೆನೇ ಇರ್ತೀವಿ. ಒಟ್ಟಿನ ಒಂದು ಆತ್ಮತೃಪ್ತಿ ಇದೆ, ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ. ತುಂಬಾ ಇದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗಿ. ಕೊನೆಯದಾಗಿ ನಿಮ್ಮ ಸಂಸ್ಥೆ ಬಗ್ಗೆ ಏನು ಹೇಳ್ತೀರಿ, ಅಥವಾ ಎಷ್ಟು ಆತ್ಮತೃಪ್ತಿ ಇದೆ ಈ ಕೆಲಸ ನಿಮಗೆ? ಇದರಲ್ಲಿ 100ಕ್ಕೆ 100 ಭಾಗ ತೃಪ್ತಿ ಇದೆ ನಮಗೆ. ಮತ್ತೆ ಈ ಮಕ್ಕಳ ಒಂದು ಪರಿಸ್ಥಿತಿಗಳನ್ನ ಎಲ್ಲ ಸಾರ್ವಜನಿಕರು ಯೋಚನೆ ಮಾಡಬೇಕು. ಯಾರೇ ಆಗಿರಲಿ, ಅವ್ರ ಮಕ್ಕಳು ಅವ್ರಿಗೆ ಶಕ್ತಿ ಇದ್ದರೆ ದಯಮಾಡಿ ಆ ಮಕ್ಕಳನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ನಾವೆಲ್ಲ ಕೊಡ್ಬೋದಿಲ್ಲಿ, ಆದರೆ ತಂದೆ ತಾಯಿ ಪ್ರೀತಿ ನಾವು ಅಷ್ಟೊಂದು ಕೊಡೋಕ್ಕಾಗುತ್ತೆ ಇಲ್ಲ ಅಂತ ಕೊರಗು ನಮಗಿದೆ. ಯಾವುದೇ ತಂದೆ ತಾಯಿ ಅವ್ರ ಮಗು ಕೊಡೋ ಅಷ್ಟು ಪ್ರೀತಿ ನಾವು ಕೊಡೋಕ್ಕಾಗುತ್ತಿಲ್ಲ. ಯಾಕಂದ್ರೆ ಇಷ್ಟು ಮಕ್ಳಿಗೆ ನಾವು ಎಲ್ಲರಿಗೂ ಕೊಡ್ತೀವಿ ನಾವು ನಂಬಿಕೆ ನಮ್ಗೆ ಖಂಡಿತ ಇಲ್ಲ. ಆ ಪ್ರಾಬ್ಲಮ್ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಹಾಗಾಗಿ ಮತ್ತೆ ಸರ್ಕಾರ ಇವತ್ತವರೆಗೂ
ಈ ಇನ್ಸ್ಟಿಟ್ಯೂಷನ್ ಬಗ್ಗೆನೆ ನಾವು ಏನೇನೋ ಯೋಜನೆಗಳನ್ನು ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಇವತ್ತವರೆಗೂ ₹1 ಇವತ್ತವರೆಗೂ ಕೊಟ್ಟಿಲ್ಲ. ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ, ಯಾವುದು ಮಾಡಿಲ್ಲ. ಇಲ್ಲಿ ಎಲ್ಲಾ ರಾಜಕಾರಣಿಗಳು ಇಲ್ಲಿ ಬಂದು ಹೋಗಿದ್ದಾರೆ, ಬರ್ಡೇ ಸೆಲೆಬ್ರೇಟ್ ಮಾಡಿದರೆ ಎಲ್ಲ ಆಗಿದೆ. ಬಟ್ ಯಾವುದಕ್ಕೂ ಸಹಕಾರ ಆಗಿಲ್ಲ. ಈ ವಿಧಾನಸೌಧಕ್ಕೆ 100 ಮೀಟರ್ ಹತ್ತಿರದಲ್ಲಿದೆ. ಒಬ್ಬ ಮಿನಿಸ್ಟರ್ ಆದ್ರೂ ಅಟ್ಲೀಸ್ಟ್ ಒಂದ್ಸತಿಗಾರ ಆ ಸಂಬಂಧಪಟ್ಟವರು ಇಂಥ ಸಮಸ್ಯೆಗಳನ್ನ ನೋಡೋ ಪ್ರಯತ್ನಕ್ಕೆ ಹೋಗಿರೋದನ್ನ ನಾನು ನೋಡ್ಲಿಲ್ಲ ಇವತ್ತವರೆಗೂ. ಎಲ್ಲರೂ ವಿಶೇಷ ಚೇತನರಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ. ನಮ್ಮಲ್ಲಿ ಈ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡ್ಸೋಕ್ಕಾಗಿರ್ಲಿಲ್ಲ. ಯಾಕೆಂದ್ರೆ ಆ ಸರ್ವರು ಒಂದೇ ಅಡ್ರೆಸ್ ಅಲ್ಲಿ ಇಷ್ಟು ನಂಬರ್ ಬಿಟ್ಟು ಹೆಚ್ಚಿಗೆ ತಗೊಳೋದಿಲ್ಲ. ಸೊ ನಾವು ನಮ್ಮ ಅದೃಷ್ಟಕ್ಕೆ ಪ್ರಣಬ್ ಮೊಹಂತಿ ಅಂತ ADG ಅವರು ಆಧಾರ್ ಕಾರ್ಡ್ ಇನ್ಚಾರ್ಜ್ ಆದರು. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಅದಕ್ಕೊಂದು ಸ್ಪೆಷಲ್ ಆರ್ಡರ್ ಮಾಡಿ ಸ್ಪೆಷಲ್ ಟೀಮ್ ಕಳಿಸಿ ನಮ್ಮ ಮಕ್ಕಳಿಗೆಲ್ಲ ಆಧಾರ್ ಕಾರ್ಡ್ ಮಾಡಂಗಾಯ್ತು. ಅದಾದ್ಮೇಲೆ ನಾವು ಅವ್ರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ಈಗ ಅವ್ರಿಗೆ ಏನು ಮಂತ್ಲಿ ಪೆನ್ಷನ್ ಏನು ಕೊಡೋದಿದ್ದಾರೆ ಅದನ್ನು ಅಪ್ಲೈ ಮಾಡಿ ಅಲ್ಲೇ 6 ತಿಂಗಳು ಮೇಲಾಗಿದೆ. ಮೊದಲೊಂದು 40 ಮಕ್ಳಿಗೇನೋ ಬರ್ತಿತ್ತು ಅಷ್ಟೇ. ಇನ್ನೊಂದು 65 ಮಕ್ಳಿಗೆ ಕೊಟ್ಟಿದ್ದೀವಿ. ಇವತ್ತವರೆಗೂ ನಮ್ಗೆ ಅದ್ರದ್ದು ಏನೂ ಬಂದಿಲ್ಲ, ಆದೇಶ ವಾಪಸ್. ಸೊ ಇದು ನಮ್ಮ ಸರ್ಕಾರಗಳ ಪರಿಸ್ಥಿತಿ ನಮ್ಮಲ್ಲಿ ಈ ಥರದ ಮಕ್ಕಳಿಗೆ. ಇನ್ನು ನಮಗೆ ಈ ಜೈನ್ ಸಮುದಾಯ ಮುಖ್ಯವಾಗಿ ಇಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಈ ಮಕ್ಕಳನ್ನ ನಾವು ನೋಡ್ಕೊಳಕ್ಕಾಗ್ತಾ ಇದೆ. ಮತ್ತು ನಮ್ಮ ಪೊಲೀಸ್ ಆಫೀಸರ್ಸ್ ಇಲ್ಲಿ ಸಿಟಿಯೊಳಗೆ ಏನು ನಮ್ಮ ಪರಿಚಯದವ್ರನ್ನೆಲ್ಲ ತಂದು ರೂಢಿ ಮಾಡಿದ್ದೀವಿ. ಅವರೆಲ್ಲರೂ ಮ್ಯಾಕ್ಸಿಮಮ್ ನಮ್ಮಲ್ಲಿ ಸಹಾಯ ಮಾಡ್ತಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಈಗ ರೀಸೆಂಟಾಗಿ ನಮ್ಮ ಅನುಚೇತ್ ಅವರು ಟ್ರಾಫಿಕ್ DIG ಅವರು ತುಂಬ ಕೇರ್ ತಗೊಂಡು ಅಲ್ಲಿ ನಮ್ಮ ಏನು ಈ ಹೊಸದಾಗಿ ಮಾಡ್ತಾ ಇದಕ್ಕೆಲ್ಲ ಅವ್ರದ್ದೇ ಜಾಸ್ತಿ ಸಹಕಾರ ಆಗ್ತಾ ಇದೆ. ಹಾಗೆ ನಮ್ಮ ಹೇಳಿದ್ನಲ್ಲ ಬೆಟ್ಟೇಗೌಡರು, ನಮ್ಮ ಗೋಪಾಲ್, ನಾವೆಲ್ಲ ರಿಟೈರ್ಡ್ ಆಫೀಸರ್ಸ್ ಏನಿದ್ವಿ ಇರಲಿ, ನಾವು ಅಲ್ಲಿ ಇಲ್ಲಿ ದಾರಿ ಹುಡುಕಿ ಕಾರ್ಯಕ್ರಮಗಳನ್ನು ಈ ಬೆನಿಫಿಷಿಯಲ್ ಪ್ರೋಗ್ರಾಮ್ಸನ್ನು ಮಾಡ್ಕೊಂಡು ಬೇಕಾದಷ್ಟು ಜನ ಸಂಘ ಸಂಸ್ಥೆ ಲೈಕ್ ರೋಟ್ರಿ, ಲಯನ್ಸು ಇಂಥವ್ರುಗಳು ಏನು ಸುತ್ತಮುತ್ತ ಇಲ್ಲಿದ್ದಾರೆ ಅವರೆಲ್ಲರೂ ಬಂದು ಸಹಾಯ ಮಾಡಿ ಹೋಗ್ತಾ ಇದ್ದಾರೆ. ಆ ಒಂದು ಇದರಲ್ಲಿ ಮಕ್ಕಳಿಗೆ ನಾವು ಪೋಷಣೆ ಮಾಡೋಕ್ಕಾಗ್ತಾ ಇದೆ. ಒಂದು ತಿಂಗಳಿಗೆ ಮಿನಿಮಮ್ 6 ರಿಂದ 7 ಲಕ್ಷ ರೂಪಾಯಿವರೆಗೂ ಎಕ್ಸ್ಪೆಂಡಿಚರ್ ಆಗುತ್ತೆ ತಿಂಗಳಿಗೆ. ನಮ್ದು ಒಂದು ವರ್ಷಕ್ಕೆ ಆಡಿಟ್ಟು 100% ಪಕ್ಕ ಆಡಿಟ್ ಮಾಡಿಸ್ತೀವಿ ನಾವು. ಇಲ್ಲಿ ₹10 ಯಾವುದು ಮಿಸ್ಯೂಸ್ ಆಗಿ ಕೊಟ್ಟಿಲ್ಲ. ಇಲ್ಲಿ 1,40,00,000ವರೆಗೂ ನಮ್ಮ ರೊಟೇಷನ್ ಆಗುತ್ತೆ. ಎಷ್ಟು ಖರ್ಚುಗಳು ಬರ್ತಿದೆ ಇಲ್ಲಿ ಅದೆಲ್ಲದು ಆಡಿಟ್ ರಿಪೋರ್ಟ್ಸು ಪ್ರತಿ ವರ್ಷ ಸಬ್ಮಿಟ್ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ. ಯಾವುದನ್ನು ನಾವಿಲ್ಲಿ ಮುಚ್ಚುಮರೆ ಯಾವುದೂ ಇಲ್ಲ. ಆದರೆ ಏನು ಅನ್ಸುತ್ತೆ ನಮಗೆ, ಈ ಥರ ಮಕ್ಕಳು ದಿನ ನಾವು ಎಷ್ಟೇ ಇದು ಮಾಡಿದ್ರು ಬರತ್ ತಪ್ತಾ ಇಲ್ಲ, ನಮಗೆ ಆಗ್ತಲೇ ಇದೆ. 12 ನಾನು ನೋಡಿದಾಗ ಇವತ್ತು 112 ಆಗಿದೆ. ಸೊ ಇನ್ನೂ ಬಂದರೆ ಕೊಡೋಕ್ಕೆ ಜನ ರೆಡಿ ಇದ್ದಾರೆ. ಆದರೆ ನಾವು ಎಷ್ಟು ಇದಾವೆ ಮಕ್ಕಳು ಅಷ್ಟಕ್ಕೆ ಚೆನ್ನಾಗಿ ನೋಡ್ಕೋಬೇಕು ಅಂತ, ನಮ್ಮ ಕೆಪಾಸಿಟಿಲಿ ಎಷ್ಟು ನೋಡೋಕೆ ಚೆನ್ನಾಗಿದೆ ಅಷ್ಟೇ ಮಾಡಬೇಕು ಅಂತ ನಮ್ಮದು ತೀರ್ಮಾನ. ಆ ಪ್ರಯತ್ನದಲ್ಲಿ ನಾವು ಈ ಮಕ್ಕಳನ್ನ ನೀಟಾಗಿ ನೋಡ್ಕೊತಾ ಇದ್ವಿ. ಎಲ್ಲವನ್ನೂ ನಮ್ಮ ಮಕ್ಕಳ ಥರ ನೋಡ್ಕೊತಾ ಇದ್ವಿ. ಯಾವ ಮಕ್ಕಳು ಇಲ್ಲಿ ಕೊರತೆಯಾಗಿ ಕಾಣೋದಿಲ್ಲ. ಇಲ್ಲಿ ನೀವೇ ಮಾತಾಡಿಸಿ ನೋಡಿ, ಆಮೇಲೆ ಅವ್ರ ನೀಟ್ನೆಸ್ ನೋಡಿ. ಇಲ್ಲಿ ನಿಮಗೆ ಏನಾದರೂ ಒಂಥರ ಫೀಲ್ ಆಗಬೇಕು. ಇಷ್ಟು ಮಕ್ಕಳು ಇಷ್ಟು ಥರದಲ್ಲಿರೋರು ಗಲೀಜು, ಮತ್ತೊಂದು ಆ ಸ್ಮೆಲ್ಲು. ನೀವು ಬೇರೆ ಯಾವ್ದಾದ್ರು ಸುಮ್ಮನೆ ಮಾಮೂಲಿ ಹಾಸ್ಟೆಲ್ಗೆ ಹೋಗ್ರಿ, ಯಾರು ಚೆನ್ನಾಗಿರೋ ಹುಡುಗರು ಹಾಸ್ಟೆಲ್ಗಳಿಗೆ ಹೋಗ್ರಿ, ಅಲ್ಲಿಯ ವಾಸನೆಗಳನ್ನೇ ನೋಡಿ ನೀವು. ಈ ಮಕ್ಕಳ ಹತ್ರ ಬಂದಾಗ ಇನ್ನೆಷ್ಟು ಕೆಟ್ಟದಾಗಿರ್ಬೇಕಲ್ವ. ಎಸ್, ಕಾರಣ ಏನಂದ್ರೆ ನಾವು ಹೇಳಿದ 3 ಸತಿ ನಮ್ದು ಫ್ಲೋರ್ ಕ್ಲೀನ್ ಆಗುತ್ತೆ. ಆ ಮಕ್ಳಿಗೂ ಡೈಲಿ ಬಾತ್ ಉಂಟು. ಯಾರ್ಯಾರಿಗೆ ಸಮಸ್ಯೆ ಇದೆ ಅವ್ರಿಗೆಲ್ಲ ಡೈಪರ್ ಉಂಟು. 2 ಸತಿ ಡೈಪರ್ ಚೇಂಜ್ ಆಗುತ್ತೆ ಒಂದು ಮಗುಗೆ ಕಂಪಲ್ಸರಿ. ಒಂದು ತಿಂಗಳಿಗೆ ನಮ್ಗೆ ಒಂದು 50 ರಿಂದ 60 ಸಾವಿರ ರೂಪಾಯಿ ಬರೀ ಡೈಪರ್ಗೆ ದುಡ್ಡು ಕೊಡ್ಬೇಕಾಗ್ತದೆ. ಇದು ಇವಾಗ ನಮ್ಮ ಸಂಸ್ಥೆಯಲ್ಲಿ ಸಮಸ್ಯೆಗಳಿದೆ. ಆದರೂ ನಾವು ಇಂಥ ಮಕ್ಕಳು ಇನ್ನೂ ಮನೆಗಳಲ್ಲಿ ಕೊಳಿತಾ ಇದ್ದಾವೆ, ಅವಕ್ಕೂ ಒಂದಷ್ಟು ಸಹಾಯ ಆಗಲಿ ಅಂತ ಫ್ರೀ ಫಿಸಿಯೋಥೆರಪಿ ಅದೆಲ್ಲ ಮಾಡ್ಸೋಕೆ ಅಲ್ಲೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಅದ್ರ ಮೇಲೆ ಸಾಕಷ್ಟು ಡೋನರ್ಸ್ ಪಾಪ ಮುಂದೆ ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ಖಂಡಿತ ಕೈ ಮುಗಿತೀನಿ. ಮತ್ತು ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಅವ್ರಿಗೂ ನಾನು ಅಭಿನಂದಿಸ್ತೀನಿ. ಮತ್ತು ನಿರಂತರವಾಗಿ ನಮಗಿಲ್ಲಿ ಸಹಾಯ ಆಗ್ತದೆ ಜೈನ್ ಸಮುದಾಯದವ್ರಿಗೆ. ಅವ್ರಿಗೆ ಯಾವತ್ತೂ ನಾವೆಲ್ಲ ಋಣಿಗಳು, ಅದರಲ್ಲೇನಿಲ್ಲ. ಮತ್ತು ನಮ್ಮ ಸಂಸ್ಥೆಯಲ್ಲಿ ಈ ಮುಖ್ಯವಾಗಿ ನಮ್ಮ ಬಸವರಾಜ್ ಮತ್ತು ಸ್ವರ್ಣ ಅವರು 2 ಕಂಬ ಇದಕ್ಕೆ, ಅವರ ಒಂದು ಶಕ್ತಿನೇ ಇದೆಲ್ಲ ಕಾಪಾಡ್ತಾ ಇದ್ರು.
ನಾವೆಲ್ಲ ನಿಮಿತ್ತ ಮಾತ್ರದಲ್ಲಿ ಅವ್ರಿಗೆ ಸಪೋರ್ಟ್ ಆಗಿ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನಷ್ಟು ಒಳ್ಳೇದಾಗಲಿ, ಪುಣ್ಯದ ಕೆಲಸ ಮಾಡ್ತಿದ್ರಿ. ಥ್ಯಾಂಕ್ ಯು ಸರ್. ಬಂಧುಗಳೇ, ಇದು ಈ ಕೇಂದ್ರಕ್ಕೆ ಸಂಬಂಧಪಟ್ಟಂತ ವಿಚಾರ. ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು. ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ವಿಚಾರ ಕೊರಗ್ತಾ ಇರ್ತೀವಿ, ಅದಿಲ್ಲ ಇದಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಆದರೆ ಇದೆಲ್ಲವನ್ನು ಕೂಡ ನೋಡಿದಾಗ ಅನ್ಸೋದು ಆ ಭಗವಂತನಿಗೆ ಅದು ಎಷ್ಟೇ ದೊಡ್ಡ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ಜೊತೆಗೆ ನಾನಿಲ್ಲಿ ಬಂದು ಆರಾಮಾಗಿ ಭಾಷಣ ಮಾಡ್ಬೋದು, ಇದು ಪುಣ್ಯದ ಕೆಲಸ, ಆ ಕೆಲಸ, ಈ ಕೆಲಸ ಅಂತ. ಆದರೆ ಇಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತು ಇದು ಎಷ್ಟು ಸವಾಲಿನ ಕೆಲಸ, ಇದೆಷ್ಟು ಚಾಲೆಂಜಿಂಗ್ ಆಗಿರುವಂಥ ವರ್ಕ್ ಅಂತ ಅವ್ರಿಗೆ ಮಾತ್ರ ಗೊತ್ತು. ಇನ್ನಷ್ಟು ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.